ಇವತ್ತು ಮಂದಿರಗಳದಾವ, ಮಠಗಳದಾವ, ಅದು ಆಸ್ತಿ ಅದಾವ. ನಾವು ಅದಕ್ಕೆ ಯಾವಾಗ ಕೇಳಿಲ್ಲ, ಯಾವಾಗ ಕೇಳಕ್ಕೆ ಹೋಗೋಂಗಿಲ್ಲ. ಮಾಫಿ ಕೇಳಿಕೊಂಡು ಸ್ವತಂತ್ರದಲ್ಲಿ ಬಂದಿಲ್ಲ, ಇರಲಿಲ್ಲ. ಇವ್ರು ಯಾವುದು ಕಾರಣಕ್ಕಿಲ್ಲ. ಇವರು ಇವತ್ತು ದೊಡ್ಡ ರಾಷ್ಟ್ರೀಯತೆ ತೋರಿಸ್ತಾ ಇದ್ದಾರೆ. ನಮ್ಮಂಗೆ ಬರಲಿ ದಿಲ್ಲಿ. ಇದು ಮುಸಲ್ಮಾನರದ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಇಂಥವ್ರು ನಮ್ಮ ಮುಸಲ್ಮಾನರಿಗೆ ಇವರು ಇವತ್ತು ನಮ್ಮ ಆಸ್ತಿ ಕಳ್ಕೊತಾರ, ಆಸ್ತಿ ತಗೋತಾರ. ಯಾವ ಪ್ರಕಾರ ತಗೋತಾರೆ ಇವರು? ವಕ್ಫ್ ಕಾಯ್ದೆ ವಿರೋಧಿಸಿ ಭುಗಿಲೆದ್ದ ಮುಸ್ಲಿಮರು. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಕ್ಫ್ ಕಾಯ್ದೆ ಮಸೂದೆ ಅಂಗೀಕಾರ ವಿರೋಧಿಸಿ ಅಂಜುಮನ್ ಸಂಸ್ಥೆಯವರು ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದರು. ಅಂಜುಮನ್ ಸಂಸ್ಥೆ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು. ಪ್ರತಿಭಟನಾಕಾರರು ವಿ ರಿಜೆಕ್ಟ್ ವಕ್ಫ್ ಬಿಲ್, ನಾವು ವಕ್ಫ್ ಮಸೂದೆ 2025 ತಿರಸ್ಕರಿಸುತ್ತೇವೆ, ವಕ್ಫ್ ಅಲ್ಲಾಹು ಆಸ್ತಿ ಮೊದಲಾದ ನಾಮಫಲಕಗಳನ್ನ ಹಿಡಿದು ಸಾಗಿದರು. ಬಹುತೇಕರು ತೋಳಿಗೆ ಕಪ್ಪು ಪಟ್ಟಿಯನ್ನ ಕಟ್ಟಿದ್ದರು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಿ ಮಸೂದೆ ಕೈಬಿಡಲು ಆಗ್ರಹಿಸಿದರು. ಮಳೆಯಲ್ಲೇ ಕೆಲಕಾಲ ಪ್ರತಿಭಟನೆಯನ್ನ ಮಾಡಲಾಯಿತು. ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಗೀರ್ದಾರ್ ಮಾತನಾಡಿ, ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ವಕ್ಫ್ ಸಂಸ್ಥೆಯ ಸ್ವಾಯತ್ತತೆಗೆ ಧಕ್ಕೆ ಉಂಟು ಮಾಡುವ ಅಂಶಗಳಿವೆ. ಈ ಮಸೂದೆಯಲ್ಲಿ ರೂಪಿಸಿರುವ ಬದಲಾವಣೆಗಳು ಸಂವಿಧಾನದ ಆರ್ಟಿಕಲ್ 25ರಿಂದ 30 ಅಡಿ ನೀಡಿರುವ ಹಕ್ಕುಗಳಿಗೆ ವಿರುದ್ಧವಾಗಿವೆ. ಈ ತಿದ್ದುಪಡಿ ಮಸೂದೆಯನ್ನ ಅನುಷ್ಠಾನಗೊಳಿಸಿದರೆ ಸೌಹಾರ್ದಕ್ಕೆ ಧಕ್ಕೆ ಉಂಟಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರವು ತಕ್ಷಣವೇ ಈ ಮಸೂದೆಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಇಸ್ಮಾಯಿಲ್ ಟಮಟಗಾರ್, ಕಾರ್ಯದರ್ಶಿ ಎಸ್ ಸರ್ಗಿರೋ, ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಶಫೀಕ್ ಕಳ್ಳಿಮನಿ, ದೀಪಕ್ ಚಿಂಚೂರೆ, 10,000ಕ್ಕೂ ಹೆಚ್ಚು ಮುಸಲ್ಮಾನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇವತ್ತಿನ ದಿವಸ ಅಂಜುಮನ್ ಸಂಸ್ಥೆಯಿಂದ ಸಮಸ್ತ ಧಾರವಾಡ ಶಹರದ ಮುಸಲ್ಮಾನ್ ಬಾಂಧವರಿಂದ ಈ ವಕ್ಫ್ ಬಿಲ್ಲು ಏನು 4ನೇ ಏಪ್ರಿಲ್ 2025 ಏನು ಪಾರ್ಲಿಮೆಂಟ್ಲಿ ಪಾಸಾಯಿತು, ಅದರ ವಿರುದ್ಧ ನಾವು ಪ್ರತಿಭಟನಾರಕವಾಗಿ ನಾವು ಇವತ್ತು DC ಅವರಿಗೆ ಮೆಮೊರಂಡಮ್ ಇಶ್ಯೂ ಕೊಟ್ಟಿದ್ದೇವೆ. ಇದು ಸಂವಿಧಾನದಿಂದ ವಿರೋಧ ಕಟ್ಕೊಂಡು ಇವರು ನಮ್ಮ ಮುಸಲ್ಮಾನರಿಗೆ ಮಾತ್ರ ಈ ವಕ್ಫ್ ಬಿಲ್ಲನ್ನು ತಂದಿದ್ದು ನಾವು ಅದು
ಖಂಡಿಸ್ತೇವೆ. ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ನಾವು ಹೋಗ್ತೇವೆ, ಸುಪ್ರೀಂ ಕೋರ್ಟ್ನಲ್ಲೂ ಇದರಲ್ಲಿ ವಿರೋಧ ಮಾಡ್ತೇವೆ. ಅಲ್ಲದೆ ನಾವು ಈ ಬಗ್ಗೆ ಹೋರಾಟ ನಮ್ಮ ಜೀವ ಇರುವ ತನಕ ನಾವು ಹೋರಾಟ ಮಾಡ್ತೇವೆ, ಇದರಲ್ಲಿ ಏನು ಸಂಶಯ ಇಲ್ಲ. ಈ ಪ್ರಕಾರ ಇವತ್ತೊಂದು ಎಲ್ಲ ಇಡೀ ಸಮಸ್ತ ನಮ್ಮ ಧಾರವಾಡ ಶಹರದ ಮುತುವಲ್ಲಿಗಳು, ನಮ್ಮ ಅಧ್ಯಕ್ಷರು, ಸಂಸ್ಥೆಯ ಅಂಜುಮನ್ ಸಂಸ್ಥೆಯಿಂದ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಮೆಮೊರಂ ನಾವು ಕೊಟ್ಟಿದ್ದೇವೆ. ಅಧ್ಯಕ್ಷರಿಗೆ ನಮ್ಮ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದೇವೆ, ಇದು ಹಿಂದೆ ಪಡೆಯಬೇಕು. ಪ್ರಧಾನಮಂತ್ರಿಗೊಂದು ಕೇಳ್ಕೊಂಡೇವೆ, ಇದು ಹಿಂದೆ ಪಡೆಯಬೇಕು. ಹಿಂದೆ ಪಡ್ಕೊಂಡು ಯಾವ ಪ್ರಕಾರ ಮುಂದಿನ ಯುವಕ ನಮ್ಮ ಆಸ್ತಿ ಏನಿದೆ, ಈ ಆಸ್ತಿ ಏನಿದೆ ಅಂದ್ರೆ ನಾವು ನಮ್ಮ ಸ್ವಂತ ಆಸ್ತಿಗಳನ್ನು, ಇದು ಸರ್ಕಾರದ ಆಸ್ತಿ ಅಲ್ಲ, ಇದು ಸ್ವಂತ ಆಸ್ತಿಯನ್ನು ನಾವು ದೇವರ ಹೆಸರಿನಲ್ಲಿ ಕೊಟ್ಟದ್ದ ಆಸ್ತಿ ಇವೆಲ್ಲ. ಮಸೂತಿಗಳಿಗೆ, ದರ್ಗಾಗಳಿಗೆ, ಮದರ್ಸಾಗಳಿಗೆ ಹಾಗೂ ಈ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಇದೊಂದು ವಕ್ಫ್ ಬೋರ್ಡಿಂದ ಏನು ಗೌರ್ಮೆಂಟ್ ಇದು ಒಂದು ಇದು ಮಾಡಿದೆ, ಅದು ಬರೀ ಯಾವುದೇನು ಅಡ್ಮಿನಿಸ್ಟ್ರೇಷನ್ ಅಷ್ಟೇ ವಕ್ಫ್ ಬೋರ್ಡು. ಆದರೆ ಆಸ್ತಿ ಅಲ್ಲ, ಇದು ಮುಸಲ್ಮಾನರದ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಯಾಕೆ ಇವರು ಹಿಂದೂ ಇದು ಜಾತೀಯತೆ ಮಾಡಿ BJPಯವರು ಇವು ಸಂಘ ಪರಿವಾರದವರು ಯಾಕೆ ಮಾಡ್ತಾರೆ? ಸುಮಾರು 20 ಕೋಟಿ ಅಥವಾ 25 ಕೋಟಿಯಷ್ಟು ನಾವು ಮುಸಲ್ಮಾನರಿಲ್ಲ. ನಮ್ಮಿಂದ ನಮ್ಮ ಸ್ವಾತಂತ್ರ್ಯದಲ್ಲಿ ಕೂಡ ನಾವು ಎಲ್ಲ ಜೀವ ತೆತ್ತು ಈ ಸ್ವಾತಂತ್ರ್ಯ ಪಡ್ಕೊಂಡೇವೆ. ಈ ಬ್ರಿಟಿಷರು ಕೂಡ ಇವರು ಏನು ಸಂಘ ಪರಿವಾರದವರೆಲ್ಲ, ಈಗ ಸಾವರ್ಕರ್ ಎಲ್ಲ ಮಾಫಿನಾಮ ಕೊಟ್ಕೊಂಡು ಬಂದಾರು. ಇವರೆಲ್ಲ ಮಾಫಿ ಕೇಳಿಕೊಂಡು ಸ್ವಾತಂತ್ರ್ಯದಲ್ಲಿ ಬಂದಿಲ್ಲ, ಇರಲಿಲ್ಲ. ಇವರು ಯಾವುದೂ ಕಾರಣಕ್ಕೂ ಇಲ್ಲ. ಇವರು ಇವತ್ತು ದೊಡ್ಡ ರಾಷ್ಟ್ರೀಯತೆ ತೋರಿಸ್ತಾ ಇದ್ದಾರೆ. ನಮ್ಮಂಗೆ ಬರಲಿ, ದಿಲ್ಲಿ ಗೇಟ್ದಾಗ ಹೋಗಿ 63,000 ಮುಸಲ್ಮಾನರು ಮೌಲ್ವಿಗಳನ್ನು ಅಲ್ಲಿ ಹೆಸರಿದ್ದಾವೆ. ಯಾಕಂದ್ರೆ ಅವ್ರು ನಮ್ಮ ಜೀವ ತೆತ್ತಾರೆ. ಇಂಥವ್ರು ನಮ್ಮ ಮುಸಲ್ಮಾನರಿಗೆ ಇವರು ಇವತ್ತು ನಮ್ಮ ಆಸ್ತಿ ಕಳ್ಕೊತಾರ, ಆಸ್ತಿ ತೊಗೋತಾರ. ಯಾವ ಪ್ರಕಾರ ತೊಗೋತಾರೆ ಇವರು? ಆಮೇಲೆ ನಾವೇನಂತೇವೆ, ಎಲ್ಲರೂ ಕುಡ್ಕೊಂಡು ಹೋಗ್ಬೇಕು. ಇವತ್ತು ಮಂದಿರಗಳದಾವ, ಮಠಗಳದಾವ, ಅದು ಆಸ್ತಿ ಅದಾವ. ನಾವು ಅದಕ್ಕೆ ಯಾವಕ್ಕೂ ಕೇಳಿಲ್ಲ, ಯಾವಕ್ಕೂ ಕೊಡಕ್ಕೆ ಹೋಗೋಂಗಿಲ್ಲ. ಇದೆಲ್ಲ ಸ್ವತಂತ್ರ ಇದ್ದದ್ದನ್ನು ಅವರು ಬಿಟ್ಟು ಎಲ್ಲ ಒಂದು ದೇಶ ಒಕ್ಕಟ್ಟಿಂದ ನಡೆಸಲಿಕ್ಕೆ ಕೊಡ್ಬೇಕಂತ ಹೇಳಿ ನಾವು ಆಶಿಸ್ತೇವೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆ ಧಾರವಾಡ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಮಸ್ತ ಮುತುವಲ್ಲಿ ಜಮಾತಿನ ಹಿರಿಯರು ಕೂಡಿ ಏನು 4 ಏಪ್ರಿಲ್ 2025 ಇದು ವಕ್ಫ್ ಬಿಲ್ ಪಾಸ್ ಆಗಿದೆ. ಅದಕ್ಕೆ ತಕ್ಕಂತೆ ಅದು ವಿರುದ್ಧವಾಗಿ ಪ್ರೊಟೆಸ್ಟ್ ಅನ್ನು ಮಾಡಬೇಕಂತ ಹೇಳಿ ಒಂದು ಮೌನ ಮೆರವಣಿಗೆಯನ್ನು ನಾವು ಆಚರಣೆಯನ್ನು ಮಾಡಿದ್ದೀವಿ. ಮೆರವಣಿಗೆಯಲ್ಲಿ ತಾವು ನೋಡಿದಿರಿ, ಸಾವಿರಾರು ಜನ ಭಾಗವಹಿಸಿದ್ರು. ಅದರಲ್ಲಿ ಅವ್ರದ್ದು ಇರುವುದು ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆ, ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀವಿ, ಇದಕ್ಕೆ ನಾವು ಒಪ್ಪುವುದಿಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲ್ಪನೆ ನೀಡಿರುತ್ತಾರೆ. ಅದಕ್ಕಾಗಿ ಈ ಭಾರತ ದೇಶ ಎಲ್ಲರ ದೇಶ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ, ಜೈನ್, ಪಾರ್ಸಿ, ಬೌದ್ಧ ನಾವೆಲ್ಲರೂ ಕೂಡಿ ಇದಕ್ಕೆ ನಾವು ಸಾಮರಸ್ಯದಿಂದ, ಸೌಹಾರ್ದತೆಯಿಂದ, ಏಕತೆಯಿಂದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ಇದು ದೇಶವಾಗಿದೆ. ಮತ್ತು ಅದರಲ್ಲೂ ಸಹ ಭಾರತ ರತ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಾಣ ಬರೆದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನು ಅರ್ಪಿಸುತ್ತಾ ಅವರು ಹೇಳಿದಂತಹ ವಿಚಾರಗಳನ್ನು ಎಲ್ಲರೂ ಕಾಯ್ದುಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈಗ ತಾನೇ ಇದು ವಕ್ಫ್ ಬಿಲ್ ಪಾಸ್ ಆಗಿ ನಮ್ಮ ಮನಸ್ಸಿನಲ್ಲಿ ಒಂದು ಒಡಕು ತರುವಂಥ ವರ್ಕ್ ಆಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಮೆಮೊರಂಡನ್ನು ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೀವಿ. ಅವ್ರ ಮುಖಾಂತರ ಈ ನಮ್ಮ ಮೆಮೊರಂಡಮ್ ಮಾನ್ಯ ರಾಷ್ಟ್ರಪತಿಯವರಿಗೆ ಮತ್ತೊಮ್ಮೆ ಪುನಃ ಪರಿಶೀಲಿಸಲು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ, ಅಥವಾ ಈಗಾಗಲೇ ಇದರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಏನು ದಾವೆಗಳನ್ನು, ವ್ಯಾಜ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ, ಅದರ ಸೂಕ್ತ ನಿರ್ದೇಶನ ನೀಡಲಿ ಅಂತ ಹೇಳುತ್ತಾ ಈ ಒಂದು ಪ್ರೊಟೆಸ್ಟ್ ಆಗಿದೆ. ಮತ್ತು ಪ್ರೊಟೆಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿದಂತಹ ಧಾರವಾಡ ಶಹರದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಅಂಜುಮನ್ ಇಸ್ಲಾಂ ಸಂಸ್ಥೆ ಧಾರವಾಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು KM ಶೇಖ್, ಅಂಜುಮನ್ ಇಸ್ಲಾಂ ಶಿಕ್ಷಣ ಸ್ಥಾಯಿ ಸಮಿತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದು ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ನಾವು ಬಿಡಂಗಿಲ್ಲ. ಅದನ್ನು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಂತಂದು ನಾವು ಇವತ್ತಿನ ದಿವಸ ಇವತ್ತು ಅಂಜುಮನ್ ಸಂಸ್ಥೆಯಿಂದ ಎಲ್ಲ ಹಿರಿಯರು ಮಾಡಿರ್ತಕ್ಕಂಥ ಪ್ರತಿಭಟನೆಗೆ ಅಹಿಂದ ಕಾನ್ಸೆಪ್ಟ್ ನಾವು ಎಲ್ಲ ಹಿರಿಯರು, ನಾವು SC ST ಮುಖಂಡರೆಲ್ಲ ಸೇರಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ 25ನೇ ವಾರ್ಷಿಕ ಪಾದಾರ್ಪಣೆ 6, 7, 8, 9 ಮತ್ತು SSLC ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ CBSE ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ. ಏಪ್ರಿಲ್ 10 ರಿಂದ ಮೇ 30 ರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು,
ಅತಿ ಸುಲಭವಾಗಿ ಕಲಿಸಲಾಗುವುದು. ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ. ಗಣಿತ, ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ. ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು. ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ. ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ. ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ, ಲಿಂಗಾಯತ್ ಭವನದ ಹತ್ತಿರ, ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ, ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್, ಧಾರವಾಡ. ವಿಕಾಸ್ ಅಕಾಡೆಮಿ ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕಾಗಿ.